ಹೋದ ವರ್ಷ ಪ್ಲ್ಯಾನ್ ಎಲ್ಲ ಆಯಿತು ಸರ್. ಪ್ಲ್ಯಾನಿಂಗಲ್ಲಿ ಒಂದು ಗಂಡು ಮಗಲ್ಲ ಹುಟ್ಟಿತು ಸರ್. ಒಳ್ಳೆ ವಿಚಾರಗಳನ್ನು ಮಾಡಬೇಕು ಅಂತ ಇದೆ, ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಇದೆ. ನನಗೆ ವರ್ಲ್ಡ್ ಶುಡ್ ಬಿ ಅ ಬೆಟರ್ ಪ್ಲೇಸ್ ಟು ಲಿವ್. ಸೊ ಸ್ಪ್ರೆಡ್ ಹ್ಯಾಪಿನೆಸ್, ಕೈಂಡ್ನೆಸ್ ಆ್ಯಂಡ್ ಬಿ ಎಂಪತೈಸ್ ಮಾಡಿ ಒಬ್ಬರ ಜೊತೆ ಒಬ್ಬರು. ಆ್ಯಂಡ್ ವರ್ಲ್ಡ್ಗೆ ಒಳ್ಳೆ ವೈಬ್ಸ್ನ ಸ್ಪ್ರೆಡ್ ಮಾಡೋಣ, ಪಾಸಿಟಿವ್ ವೈಬ್ಸ್ನ. ನಮಸ್ಕಾರ, ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಪುರುಷೋತ್ತಮ. ಡಿಸೆಂಬರ್ ಅಂದರೆ ನೆನಪಾಗೋದು ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಅಂದರೆ ಹೊಸತನದ ಅನುಭವ. ಹೊಸ ವರ್ಷಕ್ಕೆ ಏನೆಲ್ಲ ರೆಸಲ್ಯೂಷನ್ ಮಾಡಿಕೊಂಡಿರ್ತೀವಿ ಅಂದರೆ ಕಳೆದ ವರ್ಷ ಮಾಡಿರುವಂತಹ ರೆಸಲ್ಯೂಷನನ್ನು ಫಾಲೋ ಮಾಡ್ತಾ ಇದ್ದೀವಾ ಇಲ್ವಾ, ಈ ವಿಷಯದ ಬಗ್ಗೆ ಎಲ್ಲ ಜನ ಏನು ಹೇಳ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಲೋ, ನಮಸ್ಕಾರ. ತಮ್ಮ ಹೆಸರು? ರಕ್ಷಿತ್ ಅಂತ. ಸರ್, ಈ ವರ್ಷ ಏನು ಹೊಸ ವರ್ಷ ಅಂದರೆ ಡಿಸೆಂಬರ್ ಬಂತು, ಈಗ ಅದು ಮುಗಿತಾ ಬಂತು, ಇನ್ನು ಒಂದೇ ವೀಕ್ ಇರೋದು. ಸರ್, ಏನಾದ್ರು ರೆಸಲ್ಯೂಷನ್ ಮಾಡಿದ್ದೀರಾ? ರೆಸಲ್ಯೂಷನ್ ಏನು ಮಾಡ್ಕೊಂಡಿಲ್ಲ ಸರ್, ಈ ವರ್ಷಕ್ಕೆ ಬಿಟ್ಬಿಟ್ಟಿದ್ದೀವಿ ರೆಸಲ್ಯೂಷನ್ ಮಾಡ್ಕೊಳ್ಳೋದನ್ನು. ಏನಾದರೂ ಪ್ಲ್ಯಾನ್ ಇದೆಯಾ ಅಂದರೆ ಮನೆ ಕಟ್ಕೊಳ್ಳೋದು ಏನಾದರೂ? ಇಲ್ಲ ಸರ್, ಅದು ಪ್ಲ್ಯಾನ್ ಇದೆ. ಹೋದ ವರ್ಷ ಎಲ್ಲ ರೆಸಲ್ಯೂಷನ್ ಮಾಡ್ಕೊಂಡು ಯಾವುದು ಫಾಲೋ ಮಾಡಿಲ್ಲ, ಎಲ್ಲ ಹಾಳಾಗ್ಬಿಟ್ಟಿದೆ, ಅದಕ್ಕೆ ಬಿಟ್ಬಿಟ್ಟಿದ್ದೀವಿ. ಸರ್, ಹೊಸ ವರ್ಷದ ಬಗ್ಗೆ ನಿಮ್ಮದು ಏನಾದರೂ ಅನಿಸಿಕೆ? ಏನಿಲ್ಲ ಸರ್, ನಮಗೆ ಹೊಸ ವರ್ಷ ಸ್ಟಾರ್ಟ್ ಆಗೋದು ಸಂಕ್ರಾಂತಿ ಆದಮೇಲೆ. ಇದು ನಮ್ಮ ನಾರ್ಮಲ್ ನ್ಯೂ ಇಯರ್ ಅಷ್ಟೇ, ಹೊಸ ವರ್ಷ. ಸರ್, ತಮ್ಮ ಹೆಸರು? ಪ್ರವೀಣ್ ಅಂತ. ತಮ್ಮ ಯಾರು ರೆಸಲ್ಯೂಷನ್ ಹಾಕ್ಕೊಂಡಿದ್ದೀರಿ? ನಮ್ಮದೆಲ್ಲ ಯಾವುದೇ ಥರ ರೆಸಲ್ಯೂಷನಲ್ಲ ಸರ್, ಯಾವುದು ಫಾಲೋ ಮಾಡಲ್ಲ ಅದಕ್ಕೆ. ಸರ್, ಹೋದ ವರ್ಷದ ಯಾವುದು ಪ್ಲ್ಯಾನ್ ಮಾಡಿದ್ರಾ ಆಗಿದೆ? ಹೋದ ವರ್ಷ ಪ್ಲ್ಯಾನ್ ಎಲ್ಲ ಆಯಿತು ಸರ್. ಪ್ಲ್ಯಾನಿಂಗಲ್ಲಿ ಒಂದು ಗಂಡು ಮಗಲ್ಲ ಹುಟ್ಟಿತು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ರಾಮಕೃಷ್ಣ. ಸರ್, ಅಂದರೆ ಡಿಸೆಂಬರ್ ಬಂತು, ಈಗ ಮುಗೀತಾ ಬಂತು. 2023 ಮುಗೀತು, 24 ಬರ್ತಾಯಿದೆ. ಏನಾದರೂ ರೆಸಲ್ಯೂಷನ್ ಮಾಡಿದ್ದೀರಾ? ಸರ್, ಇದು ನಮಗೆ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಫಾರಿನ್ ಸಂಸ್ಕೃತಿ ಅಲ್ವಾ. ಇದು ಬರೀ ನಂಬರ್ ಅಷ್ಟೇ. ನಮ್ಮ ಪ್ರಕೃತಿ ಪರವಾಗಿ ನ್ಯೂ ಇಯರ್ ಬರೋದು ಯುಗಾದಿ. ನಾವು ಯುಗಾದಿನೇ ಹೊಸ ವರ್ಷ ಮಾಡೋದು. ಇದೆಲ್ಲ ಕುಡಿದು ತಿಂದು ಇದು ಚಿಕ್ಕ ಮಕ್ಕಳಿಗೆಲ್ಲ ನಾವು ಸಂಸ್ಕೃತಿ ಕಲಿಸ್ಬೇಕೇ ಹೊರತು ನ್ಯೂ ಇಯರ್ ಅಂದ್ಬಿಟ್ಟು ಕುಡಿಸಿ ಕೇಕ್ ತಿನ್ನಿಸಿ ಬೀಳ್ಸೋದಲ್ಲ. ಈ ನ್ಯೂ ಇಯರ್ ಅಂತ ಇಟ್ಕೊಂಡಿರೋದು ಅಲ್ಲಿ ಬಿಸ್ನೆಸ್ಗೋಸ್ಕರ. ಇದೊಂದು ಮಾಫಿಯಾ ಅಲ್ವಾ, ಕೇಕ್ ಮಾಫಿಯಾ, ಡ್ರಿಂಕ್ಸ್ ಮಾಫಿಯಾ, ಪಬ್ ಮಾಫಿಯಾ ಇವ್ರದ್ದು. ಯಾಕಂದ್ರೆ ಬಿಸ್ನೆಸ್ ಆಗಬೇಕಲ್ಲ. ಅದೇ ಯುಗಾದಿ ಇವೆಲ್ಲ ನಡೆಯಲ್ವಲ್ಲ, ಬರೀ ಹಬ್ಬ ಅದು ಅಲ್ವಾ. ಕ್ರಿಸ್ಮಸ್ ಒಟ್ಟಿಗೆ ಬಂದಿರ್ಬೋದಲ್ಲ? ಕ್ರಿಸ್ಮಸ್ ನಮ್ದಲ್ಲ, ನಮ್ಮ ಯುಗಾದಿ. ಕ್ರಿಸ್ಮಸ್ಗೂ ನಮಗೇನು ಸಂಬಂಧ ಅಲ್ವಾ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ತಮ್ಮ ಹೆಸರು? ನಮ್ಮ ಹೆಸರು ಅಣ್ಣಯ್ಯ ಅಂತ. ಅಣ್ಣಯ್ಯ ಸರ್, ಅಂದರೆ ಈಗ ಡಿಸೆಂಬರ್ ಈಗ ಒಂದೇ ವಾರ ಇರೋದು, ಮುಗೀತಾ ಬಂತು. 2023 ಮುಗೀತಾ ಬಂತು, 24 ಬರ್ತಾ ಉಂಟು. ಹೊಸ ವರ್ಷಕ್ಕೆ ಏನಾದ್ರು ರೆಸಲ್ಯೂಷನ್ ಮಾಡಿದ್ದೀರಾ? ಇಲ್ಲ ಸರ್, ಏನು ಮಾಡಿಲ್ಲ. ಹೋದ ವರ್ಷ ಏನು ಪ್ಲ್ಯಾನ್ ಮಾಡಿದ್ರಾ? ಅಂದರೆ ಮನೆ ಕಟ್ಟೋದು ಏನೋ ಇರುತ್ತಲ್ಲ? ಏನು ಮಾಡಿಲ್ಲ. ನಮ್ದು ಬಿಸ್ನೆಸ್ಸಲ್ಲೇ ಇರ್ತೀವಲ್ಲ ಯಾವಾಗೂ, ಅದೆಲ್ಲ ಮಾಡೋಕ್ಕಾಗಲ್ಲ. ಬಿಸ್ನೆಸ್ಸಲ್ಲಿ ಏನಾದರೂ ಹೊಸ ಪ್ಲ್ಯಾನ್ ಮಾಡಿದ್ದೀರಾ? ಇಲ್ಲ, ಎಲ್ಲಿ ಪ್ಲ್ಯಾನ್ ಮಾಡೋಣ, ಇಲ್ಲೇ ಮಾಡೋದೇ, ಬೆಳಿಗ್ಗೆ ಎದ್ರೆ ಹೋಗೋದು ಬರೋದು ಅಷ್ಟೇ. ಹೋದ ವರ್ಷದ ಪ್ಲ್ಯಾನ್ ಏನಾದರೂ ಆಗಿದೆಯಾ? ಹೋದ ವರ್ಷ ಪ್ಲ್ಯಾನ್ ಮಾಡಿದರೆ ಅದು ಈ ವರ್ಷ ಏನಾದರೂ ಆಗಿದೆಯಾ? ಇಲ್ಲ, ನಮ್ಮ ಮಕ್ಕಳೆಲ್ಲ ಮಾಡ್ತಾರೆ, ನಾವೇನು ಹೋಗಲ್ಲ. ನಮ್ಮ ಮಕ್ಕಳು ಇದಕ್ಕೆ ಮಂಗಳೂರಿಗೆ ಹೋಗ್ತಾರೆ ಅವರು ಇದು ಮಾಡೋಕ್ಕೆ, ಅದು ನ್ಯೂ ಇಯರ್ಗೆಲ್ಲ. ಹೌದಾ? ನಾವು ಇಲ್ಲೇ ವ್ಯಾಪಾರ ಮಾಡ್ತೀವಿ, ಮನೆ ನಾವೇನು ಹೋಗಲ್ಲ ಜಾಸ್ತಿ. ಸರ್, ಹೊಸ ಬಿಸ್ನೆಸ್ಸಲ್ಲೇ ಮಾಡ್ತಾ ಇರ್ತೀವಿ. ಇದನ್ನು ನಮ್ಮ ಕಡೆ ಎಲ್ಲನೂ ಬೇರೆ ನ್ಯೂ ಇಯರ್ ಅದು ಇದು ಅಂತದ್ರಿಂದ ಸಾಲಗಳು ಮಾಡ್ಕೊಂಬಿಡ್ತೀವಿ ತುಂಬ. ಹಾಗಾಗಿ ಇದನ್ನೇ ಮಾಡ್ತಾ ಇರ್ತೀವಿ. ಸರ್, ಹೊಸ ವರ್ಷಕ್ಕೆ ನಿಮ್ಮದು ಏನಾದರೂ ಸಂದೇಶ ಇದೆಯಾ? ಸಂದೇಶ ಏನಿಲ್ಲ ಸರ್, ನಮ್ಗೆ ಜಾಗ ಕೊಟ್ಟರೆ ಅದೇ ಸಂದೇಶ. ಮಾಡಬೇಕು ಅಂತಲೇ ಇದ್ದಿದ್ದು ವ್ಯಾಪಾರ, ಅಲ್ಲಿ ಜಾಗನೇ ಇಲ್ಲ, ಜಾಗ ಎಲ್ಲ ಎತ್ತಿಸ್ಬಿಟ್ಟಿದ್ದಾರೆ. ಇವು ಆ ರೋಡಲ್ಲಿ ವ್ಯಾಪಾರ ಮಾಡ್ತಿದ್ದು, ಅಲ್ಲಿಂದ ಎತ್ತಿಸ್ಬಿಟ್ಟಿದ್ದಾರೆ. ಈಗ ಇಲ್ಲೆಲ್ಲ ಕಮ್ಮಿ, ಸ್ವಲ್ಪ ಅಷ್ಟೊಂದು ಕಮ್ಮಿ ಆಗಲ್ಲ. ಈ ವರ್ಷ ಏನು ಅಷ್ಟು ಮಾಡಲ್ಲ. ಸರಿ, ಥ್ಯಾಂಕ್ ಯು ಸರ್. ಸರ್, ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು ಸರ್? ಶಶಿ ಅಂತ. ಶಶಿ ಅಂತನಾ? ಸರ್, ಈಗ ಒಂದು ವಾರದಲ್ಲೇ 2023 ಕಳೀತಾ ಬಂತು, 2024 ಬರ್ತಾ ಉಂಟು. ಹೊಸ ವರ್ಷಕ್ಕೆ ಏನಾದರೂ ರೆಸಲ್ಯೂಷನ್ ಮಾಡಿದ್ದೀರಾ ಸರ್? ಏನು ರೆಗ್ಯುಲೇಷನ್ ಇಲ್ಲ ಸರ್, ಒಂದೇ ಇರೋದು. ಕೊರೋನಾ ಜಾಸ್ತಿ ಆಗ್ತಿದೆ ಎಲ್ಲ ಕಡೆ, ಅದು ಸ್ಪ್ರೆಡ್ ಆಗದಿರೋ ನೋಡಿಕೊಂಡು ಎಲ್ಲರೂ ಚೆನ್ನಾಗಿದ್ರೆ ಅಷ್ಟೇ ಸಾಕು ಸರ್. ಈ ವರ್ಷ ಏನಾದ್ರು ಪ್ಲ್ಯಾನ್ ಮಾಡಿದ್ದೀರಾ ಬೇರೆ ಏನಾದರೂ? ಏನಿಲ್ಲ ಸರ್, ಪ್ಲ್ಯಾನ್ ಅದೇ ನ್ಯೂ ಇಯರ್ ಮಾಮೂಲಿ ಏನಿರುತ್ತೆ, ಮಾಮೂಲಿ ಅದೇ ರೆಸ್ಟೋರೆಂಟು, ಅದೇ ಪಬ್ಬು, ಕೇಕ್ ಕಟ್ ಮಾಡ್ತೀವಿ, ಮಲ್ಕೊತೀವಿ ಅಷ್ಟೇ. ಸರ್, ಹೋದ ವರ್ಷ ಏನಾದರೂ ಪ್ಲ್ಯಾನ್ ಮಾಡಿದರೆ ಅದು ಸಕ್ಸಸ್ ಆಗಿದೆ? ಏನಿಲ್ಲ ಸರ್, ಅಂಥ ಪ್ಲ್ಯಾನೆಲ್ಲ ಏನಿಲ್ಲ ನಮ್ಮ. ಓಕೆ ಸರ್. ಹೊಸ ವರ್ಷದ ಬಗ್ಗೆ ನೀವು ಅದೇನಂತ ಸಂದೇಶ ಕೊಡ್ತೀರಾ? ಎಲ್ಲರಿಗೂ ಒಳ್ಳೆ ದಿವಸ ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಆರೋಗ್ಯ ಕೊಡಲಿ ಎಲ್ಲರಿಗೂ, ಮೈನ್ ಅಷ್ಟೇ. ಥ್ಯಾಂಕ್ ಯು ಸರ್. ನಮಗೆ ಹೊಸ ವರ್ಷ ಶುಭಾಶಯಗಳು. ಸೇಮ್ ಟು ಯು ಸರ್. ಥ್ಯಾಂಕ್ಸ್ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ತಮ್ಮ ಹೆಸರು ಮರೀಶ್ ಸ್ವಾಮಿ.
ಸರ್ ಈಗ ಒಂದು ವಾರದಲ್ಲಿ 2023 ಮುಗಿತಾ ಬಂತು, 24 ಬರ್ತಾ ಉಂಟು. ಅದಕ್ಕೆ ನೀವು ಹೊಸತು ಏನಾದ್ರು ಪ್ಲ್ಯಾನ್ ಮಾಡಿದ್ದೀರಾ ಸರ್? ಹೊಸದೇನಿಲ್ಲ ಸರ್, ಜೀವನದಲ್ಲಿ ಹೊಸದು ಅಂದರೆ ಪ್ರತಿ ಕ್ಷಣವೂ ಹೊಸದೇ ಅದು. ಆದರೆ ನಾವು ಮಾಡೋ ಕೆಲಸದಲ್ಲಿ ಆನೆಸ್ಟಾಗಿ ಕೆಲಸ ಮಾಡಿಕೊಂಡು ಪ್ರತಿಯೊಂದರ ಬಗ್ಗೆನೂ ಜವಾಬ್ದಾರಿ ತಗೊಂಡು ಹೋದರೆ ಅದು ಯಾವಾಗೂ ಹೊಸ ವರ್ಷನೇ. ಸುಮ್ಮನೆ ಇವಾಗ ಯಾರೋ ಬ್ರಿಟಿಷ್ನವ್ರು ಬಿಟ್ಟರು ಇದು ಹ್ಯಾಪಿ ನ್ಯೂ ಇಯರ್ ಅಂದ್ಕೊಂಡು ಅದನ್ನು ಮಾಡೋದ್ರಿಂದ ನಮ್ಮ ಇಂಡಿಯಾದಲ್ಲಿ ಏನಿದೆ ಆ ಸಂಸ್ಕೃತಿನೇ ನಾವು ಅಳವಡಿಸ್ಕೊಂಡು ಹೋಗೋದೇ ದೊಡ್ಡ ಸಂಸ್ಕೃತಿ ಅದೇ ಸರ್, ನನ್ನ ವೈಯಕ್ತಿಕ ಅದು. ಓಕೆ ಸರ್, ಅವರ ವೈಯಕ್ತಿಕ ಅವರಿಗೆ ಅದನ್ನೆಲ್ಲ. ಸರ್ ಹೋದ ವರ್ಷ ಪ್ಲ್ಯಾನ್ ಮಾಡಿದ್ದೀರಾ ನೀವೇನಾದರೂ? ಏನು ಪ್ಲಾನ್ ಏನಿಲ್ಲ ಸರ್. ಬೆಳಗ್ಗೆ ಎದ್ದು ನಮ್ಗೆ ಹೊಸ ವರ್ಷ ಅಂದರೆ ದುಡಿಮೆ ಇದ್ದರೆ ನಮ್ಗೆ ಅದು ಹೊಸ ವರ್ಷ, ಕೆಲಸ ಇಲ್ಲ ಅಂದರೆ ಅದು ಹಳೆ ವರ್ಷ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತಮಗೆ ಹೊಸ ವರ್ಷ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಸೂರ್ಯ ಅಂತ. ಸೂರ್ಯ ಅಂತ. ಸರ್ ಈಗ ಡಿಸೆಂಬರ್ 1 ಮುಗಿತಾ ಬಂತು, ಈ ವರ್ಷನೂ ಮುಗೀತು, ಈ ವಾರಕ್ಕೆ ಮುಗೀತು. ಹೊಸ ವರ್ಷಕ್ಕೆ ಯಾವ್ದಾದ್ರು ರೆಸಲ್ಯೂಷನ್ ಮಾಡಿದ್ದೀರಾ? ಹೊಸ ವರ್ಷ ಅಂತ ಏನಿಲ್ಲ, ಹೊಸ ವರ್ಷನ ನಾವು ಅಷ್ಟು ವಿಜೃಂಭಣೆ ಆಚರಿಸಲ್ಲ. ಸಾಮಾನ್ಯವಾಗಿ ಏನು ಆಚರಿಸ್ತೀವಿ ಅಷ್ಟೇ ಆಚರಿಸ್ತೀವಿ. ಯಾವುದೇ ಥರ ಅಂತ ಉತ್ಸವಗಳು ಆ ಥರ ಏನಿಲ್ಲ. ನಮ್ಮದು ಯಾವುದಿದೆಯೋ ಆ ಥರದ್ದೇ ಆಚರಿಸ್ಕೊಂಡು ಹೋಗ್ತೀವಿ. ಆ ಥರ ಯಾವುದು ವ್ಯತ್ಯಾಸಗಳಿಲ್ಲ, ನಾರ್ಮಲ್ ಏನಿದೆ ಅದೇ. ನೆಕ್ಸ್ಟ್ ವರ್ಷ ಏನಾದ್ರು ಪ್ಲ್ಯಾನ್ ಮಾಡಿದೆ ಸರ್? ಹೊಸ ಮನೆ ತಗೊಳ್ಳೋದು ಏನಾದರೂ? ಆ ಥರ ಯಾವುದೂ ಇಲ್ಲ. ಸಾಮಾನ್ಯ ಏನು ನಮ್ಮದು ನಡೆಯುತ್ತೋ ಸಂಕ್ರಾಂತಿ ಆ ಥರದ್ದೇನು ನಡೆಯುತ್ತೋ ಅದೇ ಥರ ನಡೆಯುತ್ತೆ. ಹೊಸ ವರ್ಷ ಅಂತ ನಮ್ಮ ಹಿಂದೂ ಏನಿದೆ ಅದೇ ಥರ ಮಾಡ್ತೀವಿ ಅಷ್ಟೇ. ಸರ್ ಹೋದ ವರ್ಷ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ರೆಸಲ್ಯೂಷನ್ ಅಂತ, ಅದು ಏನಾದ್ರು ಆಗಿದೆಯಾ? ರೆಸಲ್ಯೂಷನ್ ಮಾಡಿದ್ವಿ, ಅದೆಲ್ಲ ಸುಮಾರೆಲ್ಲ ಮಾಡಿದ್ವಿ, ಸರಿಯಾಗಿದೆ. ಮುಂದೆ ಈ ಥರದ್ದು ಒಂದು ಮಾಡಬೇಕು, ಒಳ್ಳೊಳ್ಳೆ ರೆಸಲ್ಯೂಷನ್ಸು. ಸರ್ ನೀವು ಯಾವ್ದಾದ್ರು ಹೇಳ್ಬೋದಾ? ಅದೇ ಜಾಬ್ಸ್ ಆಗಲಿ ಇದಾಗಲಿ ಆ ಥರ ಇದನ್ನು ಮಾಡಬೇಕು ಅಂತಿದ್ವಿ. ಒಳ್ಳೆ ವಿಚಾರಗಳನ್ನು ಮಾಡಬೇಕು ಅಂತ ಇದೆ, ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಇದೆ. ಓಕೆ, ಥ್ಯಾಂಕ್ ಯು ಸರ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಹ್ಯಾಪಿ ನ್ಯೂ ಇಯರ್. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ಸಾಗರ್ ಅಂತ. ಸಾಗರ್ ಅಂತ. ಸರ್ ಅದು ಈಗ ಈ ವೀಕಲ್ಲೇ 1 ವರ್ಷ ಮುಗಿತಾ ಬಂತು, ಡಿಸೆಂಬರ್ ಲಾಸ್ಟ್ ವೀಕು. ಸರ್ ನೆಕ್ಸ್ಟ್ ವರ್ಷಕ್ಕೆ ಯಾವ್ದಾದ್ರು ರೆಸಲ್ಯೂಷನ್ ಮಾಡಿದ್ದೀರಾ ಸರ್? ಸರ್ ರೆಸಲ್ಯೂಷನ್ನು ವರ್ಷ ಹಂಗೆ ಅನ್ಕೋತೀವಿ, ಬಟ್ ಯಾವುದು ಚೇಂಜ್ ಆಯ್ತಿಲ್ಲ, ನೋಡಬೇಕು. ಸರ್ ಈ ವರ್ಷ ಏನು ಮಾಡಿದ್ದೀರಿ? ಈ ವರ್ಷ ಸೇಮ್ ಹಂಗೆ ಕಂಟಿನ್ಯೂ ಜಾಬ್ ಇದೆ ಸರ್. ಸ್ಟಡಿ ಆಗಿದೆ, ಹಾಗಾದ್ರೆ ಸ್ಟಡಿ ಆಗಿದೆ ನಿಮ್ಮದು. ಆಯ್ತು ಸರ್. ಯಾವ್ದಾದ್ರು ಬೇರೆ ಪ್ಲ್ಯಾನ್ ಇದೆಯಾ? ಅದೇ ಜಾಬ್ ಬಿಟ್ಟು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀವಿ. ನೆಕ್ಸ್ಟ್ ವರ್ಷ ಚೇಂಜ್ ಆದರೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಸರ್ ಹೋದ ವರ್ಷ ಏನಾದರೂ ಪ್ಲ್ಯಾನ್ ಮಾಡಿದ್ರಾ? ಅದು ಈ ವರ್ಷ ಆಗಿದ್ದಾ ಇಲ್ವಾ? ಇಲ್ಲ ಸರ್, ಆಗಿಲ್ಲ. ಆಗಿಲ್ವಾ ಸರ್? ಹೊಸ ವರ್ಷ ಮಾಡಬೇಕು ಅಂದ್ಕೊಂಡಿದ್ದು, ಫಾರ್ಮಿಂಗ್ ಮಾಡಬೇಕು ಅಂದ್ಕೊಂಡಿದ್ದು, ಬಟ್ ಆಗಿಲ್ಲ. ಸರ್ ಇದು ಹೊಸ ವರ್ಷದ ಏನಾದರೂ ನಿಮಗೆ ನಿಮ್ಮ ಪ್ರಕಾರ ಹೇಗೆ ಅನಿಸುತ್ತೆ? ಒಂದು ಖುಷಿ ಇರುತ್ತೆ. ಇನ್ನೇನು ಕಾಮನ್ ಆಗಿ ನಮಗೆ ಏಜ್ ಜಾಸ್ತಿ ಆಗುತ್ತೆ, ವಯಸ್ಸಾಯ್ತಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಚೇಂಜಸ್ ಒಬ್ಬೊಬ್ಬರು ಜೀವನದಲ್ಲಿ ಆಗುತ್ತೆ, ಒಬ್ಬೊಬ್ಬರು ಜೀವನದಲ್ಲಿ ಆಗಲ್ಲ. ಓಕೆ ಸರ್, ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್ ಸರ್. ಓಕೆ ಸರ್, ಸೇಮ್ ಟು ಯು. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಅಜೀಮ್. ಸರ್ ಈಗ 1 ವಾರದಲ್ಲಿ ಇದು ಮುಗಿತಾ ಬಂತು 2023, ನೆಕ್ಸ್ಟ್ ವೀಕಿಂದ 2024. ಅದಕ್ಕಿಂತ ಹೊಸ ರೆಸಲ್ಯೂಷನ್ ಮಾಡಿದ್ದೀರಾ, ಪ್ಲ್ಯಾನ್ ಮಾಡಿದ್ದೀರಾ ಹೊಸ ವರ್ಷಕ್ಕೆ? ಇದುವರೆಗೂ ಮಾಡಿಲ್ಲ, ನೆಕ್ಸ್ಟ್ ಮಾಡೋ 1ನೇ ತಾರೀಕು ಆಗಲಿ ಒಂದು ಸತಿ ಮಾಡೋಣ ಅಂತ. ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡಿದ್ದೀರಿ? ಅದೇ ಈಗ ಪ್ಲ್ಯಾನ್ ಅಂತ ಬಂದಿಲ್ಲ ಇದುವರೆಗೂ ತಲೆಯಲ್ಲೇನು, ಯಾವುದು ಸದ್ಯಕ್ಕೆ ಬಂದಿಲ್ಲ. ನೋಡೋಣ 1ನೇ ತಾರೀಕು ಮೇಲೆ ಏನಾದರೂ ಡಿಫ್ರೆಂಟಾಗಿ ಆಗುತ್ತಾ. ಹೌದು ಸರ್. ಬೇರೆ ಏನಾದರೂ ಪ್ಲ್ಯಾನ್ ಇದೆಯಾ? ಮನೆ ತಗೊಳ್ಳೋದು ಏನಾದರೂ? ತಗೊಳ್ಬೇಕಂತ ಆಸೆ ಇದೆ, ದುಡ್ಡಿಲ್ಲಲ್ಲ, ಏನು ಮಾಡೋದು. ಓಕೆ ಸರ್. ಯಾವುದು ಹೋದ ವರ್ಷ ಏನಾದ್ರು ಪ್ಲ್ಯಾನ್ ಮಾಡಿದರೆ ಅದೇ ಸಕ್ಸಸ್ ಆಗಿದೆ? ಒಂದೂ ಆಗಿಲ್ಲ. ಆಗಿಲ್ವಾ? ಒಂದೂ ಆಗಿಲ್ಲ. ಸರಿ ಸರ್. ಏನಾದ್ರು ಹೊಸ ವರ್ಷಕ್ಕೆ ಏನಾದ್ರು ಹೇಳಲಿಕ್ಕಿದೆಯಾ? ಏನೂ ಇಲ್ಲ, ಹೊಸ ವರ್ಷ ಆಚರಿಸಿ ತುಂಬ ಖುಷಿಯಾಗಿರಿ, ಭಾಳ ಚೆನ್ನಾಗಿರಲಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು. ನಮಸ್ತೆ ಮೇಡಮ್. ನಮಸ್ತೆ. ಹಲೋ. ತಮ್ಮ ಹೆಸರು? ನನ್ನ ಹೆಸರು ಸ್ಮಿತಾ ಅಂತ. ಈಗ ಈ ವಾರದಲ್ಲಿ 2023 ಮುಗಿತಾ ಬಂತು, 2024ಕ್ಕೆ ನೆಕ್ಸ್ಟ್ ಸೋಮವಾರನೇ ಖಾಲಿ ಇರ್ತಿದ್ದೀವಿ. ಹೊಸ ವರ್ಷಕ್ಕೆ ಏನಾದರೂ ರೆಸಲ್ಯೂಷನ್ ಮಾಡಿದ್ದೀರಾ ಮೇಡಮ್? ರೆಸಲ್ಯೂಷನ್ ಇನ್ ದ ಸೆನ್ಸ್, ನನಗೆ ವರ್ಲ್ಡ್ ಶುಡ್ ಬಿ ಅ ಬೆಟರ್ ಪ್ಲೇಸ್ ಟು ಲಿವ್. ಸೊ ಸ್ಪ್ರೆಡ್ ಹ್ಯಾಪಿನೆಸ್, ಕೈಂಡ್ನೆಸ್ ಆ್ಯಂಡ್ ಬಿ ಎಂಪತೈಸ್ ಮಾಡಿ ಒಬ್ಬರ ಜೊತೆ ಒಬ್ಬರು. ಆ್ಯಂಡ್ ವರ್ಲ್ಡ್ಗೆ ಒಳ್ಳೆ ವೈಬ್ಸ್ನ ಸ್ಪ್ರೆಡ್ ಮಾಡೋಣ, ಪಾಸಿಟಿವ್ ವೈಬ್ಸ್ನ. ಮೇಡಮ್ ಹೊಸ ವರ್ಷಕ್ಕೆ ಏನಾದ್ರು ಪ್ಲ್ಯಾನ್ ಮಾಡಿದ್ದೀರಾ ಪರ್ಸನಲ್ ಆಗಿ, ಅಲ್ಲ ಬೇರೆ?
ಪರ್ಸ್ನಲ್ ಆಗಿ ಏನು ಪ್ಲ್ಯಾನ್ ಮಾಡಿಲ್ಲ, ಜಸ್ಟ್ ವಿಲ್ ಗೋ ವಿಸಿಟ್ ಅ ಟೆಂಪಲ್ ಆ್ಯಂಡ್ ಪ್ರೇ ಫಾರ್ ಗುಡ್ ಆಫ್ ದ ಫ್ಯಾಮಿಲಿ ಮತ್ತು ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅಂತ ಬೇಡ್ಕೊತೀವಿ. ಮೇಡಮ್ ಹೋದ ವರ್ಷ ಏನಾದರೂ ರೆಸೊಲ್ಯೂಷನ್ ಪ್ಲ್ಯಾನ್ ಮಾಡಿದ್ರೆ ಅದು ಸಕ್ಸಸ್ ಆಗಿದೆ? ಹಾಂ, ಹೋದ ವರ್ಷವೂ ಐ ವಾಂಟೆಡ್ ಟು ಅಚೀವ್ ಅ ಲಾಟ್ ಆಫ್ ಮೈಲ್ ಸ್ಟೋನ್ಸ್ ಇನ್ ಮೈ ಕೆರಿಯರ್. ಸೊ ಅದೊಂದು ಅಚೀವ್ ಮಾಡಿದ್ದೀನಿ. ಹೇಳ್ಬೋದಾ ಮೇಡಮ್? ಹಾಂ, ಪ್ರಮೋಷನ್ ಸಿಕ್ಕಿದೆ. ಸೊ ಹ್ಯಾಪಿನೆಸ್ ಅಬೌಟ್ ದ್ಯಾಟ್ ಆ್ಯಂಡ್ ಮೋರ್ ವರ್ಕಿಂಗ್ ಹಾರ್ಡ್ ಆ್ಯಂಡ್ ಆಸ್ ವೆಲ್ ಅಸ್ ಸ್ಮಾರ್ಟ್ ಬೋತ್ ದ ವೇಸ್ ಆ್ಯಂಡ್ ಸೆಟ್ ಅನ್ ಎಕ್ಸಾಂಪಲ್ ಫಾರ್ ದ ಯಂಗ್ಸ್ಟರ್ಸ್. ನ್ಯೂ ಇಯರ್ಗೆ ಏನಾದರೂ ಸಂದೇಶ ಕೊಡ್ಬೋದಾ? ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮತ್ತು ಹ್ಯಾಪಿ ನ್ಯೂ ಇಯರ್ ಟು ಒನ್ ಆ್ಯಂಡ್ ಆಲ್. ಸ್ಪ್ರೆಡ್ ಪಾಸಿಟಿವಿಟಿ ಆ್ಯಂಡ್ ಹ್ಯಾಪಿನೆಸ್ ಟು ದ ವರ್ಲ್ಡ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಗುಡ್. ಹ್ಯಾಪಿ ನ್ಯೂ ಇಯರ್. ನಮಸ್ಕಾರ ಸರ್. ಹಾಂ, ನಮಸ್ಕಾರ. ಹೇಳಿ ಸರ್. ನಮ್ಮ ಸರ್ ತಮ್ಮ ಹೆಸರು? ರಾಮು ಅಂತ ಸರ್. ಹಾಂ ಸರ್, ಈಗ ಈ ವಾರದಲ್ಲಿ 2023 ಮುಗಿತಾ ಬಂತು. ನೆಕ್ಸ್ಟ್ ವಾರದ ಸೋಮವಾರದಿಂದ 2024. ಸರ್, ನೆಕ್ಸ್ಟ್ ವರ್ಷಕ್ಕೆ ಯಾವ್ದಾದ್ರು ರೆಸಲ್ಯೂಷನ್ ಮಾಡಿದ್ದೀರಾ ಸರ್? ಸರ್, ಇವಾಗ ರಿಸರ್ವೇಷನ್ ಅಂತ ಏನು ಮಾಡಿಲ್ಲ. ಹೆಂಡತಿ ಮಕ್ಳ ಜೊತೆ ಮನೆಗೆ ಹೋಗ್ಬಿಟ್ಟು ಎಲ್ಲರೂ ಕುಟುಂಬದ ಸಮೇತ ಎಲ್ಲರೂ ಮನೇಲಿ ಕೇಕ್ ಕಟ್ ಮಾಡಿಕೊಂಡು ಊಟ ತಿಂಡಿ ಮಾಡ್ಕೊಂಡು ಮನೇಲಿ ಎಂಜಾಯ್ ಮಾಡಬೇಕು. ಹೊರಗಡೆ ಓಡಾಡೋರು ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡೋರೆಲ್ಲ ಕೇರ್ಫುಲ್ಲಾಗಿರಬೇಕು. ಹಾಸ್ಪಿಟ್ಲಿಗೆ ಹೋದು ತಪ್ಪಿಸಬೇಕು. ಮತ್ತು ಏನು ಇವಾಗ ಎಲ್ಲ ಚಾನಲಲ್ಲಿ ಕೊರೋನಾ ಅಂತ ಎದುರಿಸ್ತಾ ಇದ್ದಾರೆ, ಅದು ಯಾವುದು ಬರಬಾರ್ದು. ಎಲ್ಲ ಕುಟುಂಬದವರು ನಗ್ನಗ್ತಾ ಸುಖವಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು ಅಷ್ಟೇ ಕೇಳ್ಕೊಳ್ಳೋ ಸರ್. ಮತ್ತು ಪ್ರತಿಯೊಂದು ಯಾವ್ಯಾವ ಅಂಗಡಿ ಇರ್ಬೋದು, ಹೋಟ್ಲ್ ಇರ್ಬೋದು, ಬಿಸ್ನೆಸ್ ಮಾಡೋರು ಫಸ್ಟು ಕನ್ನಡ ಬೋರ್ಡು 60% ಹಾಕಲಿ, ಇಂಗ್ಲೀಷು 40% ಹಾಕಲಿ ಅಂತ ಕೇಳ್ಕೊಳ್ತೀವಿ ಸರ್. ಸರ್, ಹೋದ ವರ್ಷ ಏನಾದರೂ ಪ್ಲ್ಯಾನ್ ಮಾಡಿದ್ರ ಸರ್? ಅದು ನ್ಯೂ ಇಯರ್ಗೆ ಅದು ಸಕ್ಸಸ್ ಆಗಿದೆ ಸರ್? ನ್ಯೂ ಇಯರ್ಗೆ ಹೋದ ವರ್ಷ ಹೋಗಿದ್ದವು ಸರ್. ಇಲ್ಲೇ ಕನಕಪುರದ ಹತ್ರ ರಾಮದೇವ್ರ ಬೆಟ್ಟ ಅಂತ ಇದೆ, ಒಳ್ಳೆ ಎಂಜಾಯ್ ಮಾಡ್ಕೊಬಂದವು ಫ್ಯಾಮಿಲಿ ಸಮೇತ. ಈ ವರ್ಷ ಎಲ್ಲೂ ಹೋಗ್ತಾ ಇಲ್ಲ, ಮನೇಲೇ ಕುಂತ್ಕೊಂಡು ಎಲ್ಲ ಎಂಜಾಯ್ ಮಾಡೋಣ ಅಂದ್ಕೊಂಡಿದ್ದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹ್ಯಾಪಿ ನ್ಯೂ ಇಯರ್. ನಮಸ್ಕಾರ ಬ್ರೋ. ನಮಸ್ಕಾರ ಸರ್. ತಮ್ಮ ಹೆಸರು? ವಾಜಿದ್ದು. ಸರ್, 23ಕ್ಕೆ ಮುಗೀತಾ ಬಂತು. ಈ ವಾರದಲ್ಲಿ 2023 ಮುಗೀತು. ಸೋಮವಾರದಿಂದ 24. ಅದು ಹೊಸದು ವರ್ಷಕ್ಕೆ ಏನಾದರೂ ರೆಸಲ್ಯೂಷನ್ ಮಾಡಿದ್ದೀರಾ? ಹ್ಞೂ ಸರ್, ಮಾಡಿದ್ದೀವಿ. ನಾವು ಫ್ರೆಂಡ್ ಜೊತೆ ಗೋವಾ ಹೋಗಿ ಪ್ಲ್ಯಾನಿಂಗ್ ಮಾಡಿದ್ದೀವಿ. ತಿರ್ಗಬೇಕಂತ ಆಸೆ ಇತ್ತು. ಎಂಡಿಂಗ್ ಐತಲ್ಲ ಮಂತು, ಇದು ಹೊಸ ವರ್ಷದಲ್ಲಿ ಎಲ್ಲಾದರೂ ಹೋಗ್ಬೇಕಂತ ಪ್ಲ್ಯಾನಿಂಗ್ ಮಾಡಿದ್ದೀವಿ. ಬೇರೆ ಹೋದ ವರ್ಷ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ಅದು ಏನಾದರೂ ಆಗಿದೆ? ಅದು ಸಕ್ಸಸ್ ಆಯಿತು. ಯಾವುದು? ಅದು ಹೈದರಾಬಾದ್ಗೆ ಹೋಗಿದ್ವಿ. ಹಾಗೆನಾ? ಈ ಸಲ ಗೋವಾಗೆ ಹೋಗೋಣ ಅಂತ ಪ್ಲ್ಯಾನಿಂಗ್ ಸರ್. ಅಲ್ಲ ಸರ್, ಇದು ಲೈಫಲ್ಲಿ ಏನಾದ್ರು ಹಾಗೆ ಏನಾದ್ರು ಪ್ಲ್ಯಾನ್ ಮಾಡಿದ್ದೀರಾ? ಲೈಫಲ್ಲಿ ಏನಿಲ್ಲ, ಸಕ್ಸಸ್ ಆಗಬೇಕಂತ, ಬಿಸ್ನೆಸ್ ಮ್ಯಾನ್ ಆಗಬೇಕಂತ ಆಸೆ ಐತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಸೇಮ್. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ನೂರು ಅಂತ ಸರ್. ಸರ್, 23 ಮುಗೀತಾ ಬಂತು. ಈ ವೀಕಲ್ಲೇ ಮುಗೀತು. ನೆಕ್ಸ್ಟ್ ಸೋಮವಾರದಿಂದ 2024 ಹೊಸ ವರ್ಷಕ್ಕೆ ಏನಾದರೂ ರೆಸಲ್ಯೂಷನ್ ಮಾಡಿದ್ದೀರಾ ಸರ್? ಇಲ್ಲ ಸರ್, ಇನ್ನೂ ಮಾಡಿಲ್ಲ. ಮಾಡಬೇಕು. ಇವಾಗ ನೋಡಬೇಕು ಏನಾಗತ್ತೆ ಅಂತ. 31 ಅಲ್ಲ, 31ಗೆ ಏನೋ ಸ್ವಲ್ಪ ಪ್ಲ್ಯಾನ್ ಮಾಡಬೇಕು ಸರ್. ಹೊಸ ವರ್ಷಕ್ಕೆ ಏನಾದರೂ ಪ್ಲ್ಯಾನ್ ಇದೆಯಾ? ಅಂದರೆ ದೊಡ್ಡದು ಮತ್ತು ಅದು? ದೊಡ್ಡದಿಲ್ಲ ಸರ್, ಚಿಕ್ಕದೇ ಮಾಡಬೇಕು. ದೊಡ್ಡದು ಅಲ್ಲ, ಅಷ್ಟು ಇಲ್ಲ. ಹ್ಞೂ ಸರ್, ಹೋದ 23ಕ್ಕೆ ಏನಾದರೂ ರೆಸಲ್ಯೂಷನ್ ಮಾಡಿದ್ರೆ ಅದು ಸಕ್ಸಸ್ ಆಗಿದೆಯಾ? ಸಕ್ಸಸ್ ಆಗತ್ತೆ, ನೋಡಬೇಕು. ಏನು ಮಾಡಿದ್ರಿ ಸರ್? ಏನು ಮಾಡ್ಬೇಕನ್ನ ಇಲ್ಲೇ ಪ್ಲ್ಯಾನ್ ಮಾಡಬೇಕು. ಇಲ್ಲೇ ಒಂದು ಕೋಲಾರ, ವೈಟ್ ಫೀಲ್ಡು ಹಂಗೆ ಎಲ್ಲ ಹೋಗ್ಬೇಕು. ಆಮೇಲೆ ಆಚೆ ಹೋಗ್ಬೇಕು ಆಗಲ್ಲ. ಸರಿ ಸರ್, ತಮ್ಗೆ ಹೊಸ ವರ್ಷ ಶುಭಾಶಯಗಳು ಸರ್. ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಸುಧಾಕರ್ ಅಂತ ಸರ್. ಈಗ ಈ ವಾರದಲ್ಲೇ 23 ಮುಗಿತಾ ಬಂದು 2023. ಸೋಮವಾರದಿಂದ 2024 ಶುರು. ಸರ್, ಹೊಸ ವರ್ಷಕ್ಕೆ ಏನಾದರೂ ರೆಸಲ್ಯೂಷನ್ ಮಾಡಿದ್ದೀರಾ? ಹೊಸ ವರ್ಷಕ್ಕೆ ನಾವು ಅಗ್ರಿಕಲ್ಚರಿಸ್ಟ್ ಆಗಿದ್ದೀವಿ, ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಬೆಂಗಳೂರಲ್ಲಿ ಇರೋದು ಭಾಳ ಕಷ್ಟ ಆಗ್ತಾಯಿದೆ, ಅದಕ್ಕೆ ಊರಿಗೆ ಹೋಗ್ಬಿಟ್ಟು ತೋಟ ಮಾಡೋಣ ಡಿಸೈಡ್ ಮಾಡಿದ್ದೀವಿ ಸರ್. ಸರ್, ಬೇರೆ ಏನಾದ್ರು ದೊಡ್ಡ ಪ್ಲ್ಯಾನ್ಸ್ ಇದೆಯಾ? ಅದೇ ಎಲ್ಲ ಇಂಡಸ್ಟ್ರೀಸ್ ದುಡ್ಡು ಮಾಡ್ತಾರೆ, ನಾವು ಅಗ್ರಿಕಲ್ಚರಲ್ಲಿ ದುಡ್ಡು ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ಸರ್, ಹೋದ ವರ್ಷ ಯಾವುದಾದ್ರು ರೆಸಲ್ಯೂಷನ್ ಪ್ಲ್ಯಾನ್ ಮಾಡಿದ್ರೆ ಅದು ಸಕ್ಸಸ್ ಆಗಿದೆಯಾ? ಹೋದ ವರ್ಷ ರೆಸಲ್ಯೂಷನ್ನು ಮಾಡಿದ್ವಿ, ಅದು ಸೆಟ್ ಆಗಲಿಲ್ಲ. ಅದಕ್ಕೋಸ್ಕರ ಇದು ಹೊಸ ಪ್ಲ್ಯಾನು, ಅಗ್ರಿಕಲ್ಚರಿಸ್ಟ್ ಆಗೋಣ ಅಂತ. ಹೋದ ವರ್ಷದ ಪ್ಲ್ಯಾನ್ ಯಾವ್ದು ಹೇಳ್ಬೋದಾ? ಹೋದ ವರ್ಷದ ಪ್ಲ್ಯಾನ್ ಬಿಸ್ನೆಸ್ಸು. ಇಲ್ಲಿ ಯಾವುದು ಸೆಟ್ ಆಗ್ತಾಯಿಲ್ಲ ಇವಾಗ, ಇಲ್ಲಿ ವರ್ಕೌಟ್ ಆಗೋಲ್ಲ ಇಲ್ಲೆಲ್ಲ.
ಅದಕ್ಕೆ ನೆಮ್ಮದಿಗೆ ಹೋಗ್ಬಿಟ್ಟು ಊರಲ್ಲಿರೋಣ ಅಂದ್ಬಿಟ್ಟು ಎಲ್ಲರೂ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಾವು ಊರಲ್ಲಿ ಹೋಗ್ಬಿಟ್ಟು ಡೆವಲಪ್ಮೆಂಟ್ ಮಾಡೋಣ ಅಂತ. ಒಳ್ಳೆಯದು ಸರ್. ಸರ್, ಹೊಸ ವರ್ಷಕ್ಕೆ ಏನಾದ್ರು ಸಂದೇಶ ಕೊಡ್ಬೋದಾ? ಹೊಸ ವರ್ಷಕ್ಕೆ ನಮ್ಮ ಯೂತ್ಸ್ ಎಲ್ಲರೂ ಬೆಂಗಳೂರು ಎಲ್ಲರೂ ಸ್ವಲ್ಪ ಅಗ್ರಿಕಲ್ಚರ್ ಮೇಲೆ ಇದು ಕಾನ್ಸಂಟ್ರೇಷನ್ ಮಾಡಬೇಕು. ಬೆಂಗಳೂರು ಹೋಗ್ಬಿಟ್ಟು. ನಮಸ್ಕಾರ ಸರ್. ನಮಸ್ಕಾರ, ನನ್ನ ಹೆಸರು ಮಹಾದೇವನ್ ಅಂತ. ಸರ್, ಈ ವಾರದಲ್ಲಿ 2023 ಮುಗಿತಾ ಬಂತು. ನೆಕ್ಸ್ಟ್ ಸೋಮವಾರದಿಂದ 2024. ಅದಕ್ಕೆ ಏನಾದರೂ ಹೊಸತು ಪ್ಲ್ಯಾನ್ ಏನಾದರೂ ಮಾಡಿದ್ದೀರಾ? ರೆಸಲ್ಯೂಷನ್? ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಬಂದೇ ಬರ್ತಾ ಇರುತ್ತೆ. ಇಯರ್ ಡಸ್ ನಾಟ್ ಕೌಂಟ್ ದೇರ್. ದಿ ಡೇ ಕೀಪ್ಸ್ ಕಮಿಂಗ್ ಆ್ಯಂಡ್ ದ ಡೇಟ್ ಕೀಪ್ಸ್ ಕಮಿಂಗ್ ಅಲ್ವಾ? ಸೊ ಐ ಡೋಂಟ್ ಪ್ಲ್ಯಾನ್ ಎನಿಥಿಂಗ್ ಆ್ಯಂಡ್ ಐ ನೆವರ್ ಪ್ಲ್ಯಾನ್ ಎನಿಥಿಂಗ್ ಬಿಕಾಸ್ ಪ್ಲ್ಯಾನ್ ಈಸ್ ಆಲ್ವೇಸ್ ನಾಟ್ ಎ ಸಕ್ಸಸ್. ಓನ್ಲಿ ಒನ್ಸ್ ಇನ್ ಅ ಬ್ಲೂ ಮೂನ್ ಇಟ್ ಇಸ್ ಸಕ್ಸಸ್. Only thing is, my suggestion to the youngsters here is let them avoid drinking and driving. That is the best point I can say. Because ಇವಾಗಲೇ ನೋಡ್ತಾ ಇದ್ದೀವಿ ನಂಬರ್ ಆಫ್ ಆಕ್ಸಿಡೆಂಟ್ ವಿತೌಟ್ ಡ್ರಿಂಕಿಂಗ್, ರ್ಯಾಶ್ ಡ್ರೈವಿಂಗ್, ನೆಗ್ಲಿಜೆಂಟ್ ಡ್ರೈವಿಂಗ್, ಮೊಬೈಲ್ ಸ್ಪೀಕಿಂಗ್ ಡ್ರೈವಿಂಗ್. It's all idiotic. They think it is a fashion. Somebody will appreciate, but nobody appreciates it. I don't appreciate especially. So this I would like to communicate to the youngsters that they take their life in a smooth and better way and not in a they should take it in a dignified manner and not in an indifferent way. ಓಕೆ ಸರ್, ಅದು ಯೂತಿಗೆ ಕೊಡೋ ನಿಮ್ಮ ಮೆಸೇಜು? Yeah, youth this is a 100% message because people from North, Bihar, they come here and they are not studying properly. They are only in love. You go to any joint, they are there, smoking, drinking. See, it is not bad, but it should not be always and continued. ಸರ್, ಥ್ಯಾಂಕ್ ಯು ಸರ್. ನಿಮಗೆ ಹೊಸ ವರ್ಷ ಶುಭಾಶಯಗಳು ಸರ್. Happy New Year to all of you and your staff members. Okay, thank you, sir. Thank you. Thank you, sir. And everybody in this world. ಓಕೆ, ಥ್ಯಾಂಕ್ಸ್. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು? ರಮೇಶ್ ಅಂತ. 2023 ಈ ವಾರ ಮುಗಿತಾ ಬಂತು. ಸೋಮವಾರದಿಂದ 2024 ಶುರು ಆಗ್ತದೆ. ಹಾಂ ಸರ್, ಹೊಸ ವರ್ಷಕ್ಕೆ ಏನಾದರೂ ನಿಮ್ಮ ರೆಸಲ್ಯೂಷನ್ ಪ್ಲ್ಯಾನ್ ಮಾಡಿದ್ದೀರಾ? ಸರ್, ಏನೂ ಇಲ್ಲ. ಈಗ ನನಗೆ ಆಲ್ರೆಡಿ 55 ವರ್ಷ. ಸೊ ನಾವು ಒಂದಷ್ಟು ವ್ಯಾಪಾರ ವ್ಯವಹಾರ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾವು ಮಾಡ್ತಾ ಇರ್ತಕ್ಕಂಥ ವ್ಯಾಪಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಏನು ಬೆಳವಣಿಗೆಗಳು ಕಾಣ್ತಾ ಇಲ್ಲ. ಸೊ ಹಾಗಾಗಿ ಮಾಡೋದಕ್ಕೂ ಮತ್ತು ನಮ್ಮ ಖರ್ಚಿಗೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದ್ದೋ ಹೊರತಾಗಿ ಹಿಂದೆ ಏನು ಬೆಳವಣಿಗೆಗಳಾಗಲಿಲ್ಲ. ಸೊ ಹಾಗಾಗಿ ನಾವೇನು ರಿಸಲ್ಯೂಷನ್ ಮಾಡ್ಕೊಂಡಿಲ್ಲ. ಹೀಗೆ ಆಗುತ್ತೆ, ಒಂದು ಬಿಸ್ನೆಸ್ ಅಚೀವ್ಮೆಂಟ್ ಆಗದೇ ಇರೋದ್ರಿಂದ ಸೊ ಆ ಥರದ ರಿಸಲ್ಯೂಷನ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ಸರ್, ಹೋದ ವರ್ಷ ಏನಾದ್ರು ಪ್ಲ್ಯಾನ್ ಮಾಡಿದ್ರಾ? ಅದು ಸಕ್ಸಸ್ ಆಗಿದೆಯಾ? ಇಲ್ಲ, ಹೋದ ವರ್ಷದಲ್ಲೂ ಕೂಡ ಏನಾಯಿತು ಅಂತಂದರೆ ನಾವು ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥದ್ದು 2017 ಮೇಲೆ ಏನಾಗ್ತಾಯಿದೆ, ರಿಯಲ್ ಎಸ್ಟೇಟು ಈಗ ಆಲ್ರೆಡಿ ಏನು ನಾವು ಮ್ಯಾನ್ಯುವಲ್ ಮಾಡ್ತಾಯಿದ್ವಿ. ಸೊ ಈಗ ಅದು ಆನ್ಲೈನ್ ಆಗಿರೋದ್ರಿಂದ ಸೊ ನಾವು ಅಪ್ಡೇಟ್ ಆಗದೇ ಇರೋದ್ರಿಂದ ಇವತ್ತು ನಮಗೊಂದಷ್ಟು ಹಿನ್ನಡೆ ಆಗಿದೆ. ಸೊ ಹಾಗಾಗಿ ಇದು ವರ್ಕೌಟ್ ಆಗ್ತಾಯಿಲ್ಲ. ಅದನ್ನು ಬದಲಾವಣೆ ಮಾಡ್ಕೊಬೇಕು, ಬೇರೆ ಏನಾದ್ರು ಬಿಸ್ನೆಸ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ನಾವು ಪ್ರಯತ್ನ ಪಡ್ತಾಯಿದ್ವಿ. ಸರ್, ಹೊಸ ವರ್ಷಕ್ಕೆ ನೀವೇನೋ ಸಂದೇಶ ಕೊಡ್ಬೋದಾ? ಇಲ್ಲ, ಹೊಸ ವರ್ಷಕ್ಕೆ ಏನು ಅಂತಂದರೆ ಬರ್ತಕ್ಕ 2024 ಹೊಸ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ. ಅದಾದಮೇಲೆ ಇವತ್ತು ಏನು ಇಡೀ ಪ್ರಪಂಚದಲ್ಲಿ ಯುದ್ಧ, ಬೇರೆ ಬೇರೆ ರೀತಿಯಾಗಲಿ ಏನು ಈ ಒಂದು ಸೋಷಿಯಲ್ ಕಲಾಮಿಟೀಸ್ ಇದನ್ನು ಆಗ್ತಾಯಿದೆ. ಸೊ ಈ ಥರದ್ದೆಲ್ಲ ಏನೂ ಆಗೋದು ಬೇಡ. ಜನ ಶಾಂತಿ ನೆಮ್ಮದಿಯಿಂದ ಬದುಕಲಿ. ಭಾಳ ಮುಖ್ಯವಾಗಿ ಇವತ್ತು ರಾಜಕೀಯ ತುಮುಲಗಳು ದಿನ ಬೆಳಗ್ಗೆ ಎದ್ದು ಜಾತಿ ಸಂಘರ್ಷಗಳು, ಧರ್ಮ ಸಂಘರ್ಷಗಳು ಈ ಥರದ್ದೆಲ್ಲ ನಿಂತು ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ, ದೇಶದ ಒಂದು ಸಂವಿಧಾನದ ಆಧಾರದ ಮೇಲೆ ಸಮಾಜವನ್ನು ಕಟ್ತಕ್ಕಂಥ ಕೆಲಸ ಆಗಲಿ. ಸೊ ಇದೆಲ್ಲ ಹೋಗಲಿ ಅನ್ನೋದೇ ನಮ್ಮ ಸಂದೇಶ. ಆಯಿತು, ಧನ್ಯವಾದಗಳು ಸರ್. ನಿಮಗೆ ಹೊಸ ವರ್ಷ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಪ್ರವೀಣ್ ಅಂತ. ಪ್ರವೀಣ್ ಅಂತಲ್ಲ ಸರ್. ಸರ್, ಈ ವಾರನೇ 23 ಮುಗಿತಾ ಬಂತು. ಸೋಮವಾರದಿಂದ 24 ಶುರು 2024. ಹೊಸ ವರ್ಷಕ್ಕೆ ಏನಾದರೂ ರೆಸಲ್ಯೂಷನ್ ಪ್ಲ್ಯಾನ್ ಮಾಡಿದ್ದೀರಾ? ನಾವೇನಂದರೆ ಇವಾಗ ಸತತ 25 ವರ್ಷದಿಂದ ನಾವು ಇಲ್ಲೇನಂದರೆ ಜಯನಗರ ಸುತ್ತಲೂ ನಾವು ಯಾವುದೋ ಒಂದು ಕಟ್ಟೆ ಮಾಡಿಕೊಂಡು ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ, ಆಮೇಲೆ ರಾಜಕಾರಣಿಗಳ ಬಗ್ಗೆ, IPS IAS ಗಳ ಬಗ್ಗೆ ಅವ್ರು ಹೆಂಗಿರಬೇಕು ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಇಲ್ಲೆಲ್ಲ ಜನ ಸೇರ್ತೀವಿ, ಆ ಬೆಂಗಳೂರು ಸೌತ್ ಪೂರ್ತಿ ಸೇರ್ತೀವಿ. ನಾವು ಏನಂದರೆ ಬರೀ ಕೆಲಸ ಅಂದ್ಕೊಂಡಿರಲ್ಲ, ಬೆಳಗ್ಗೆ ಸಾಯಂಕಾಲ ಯಾವುದೋ ಸಾಮಾನ್ಯ ವಿಷಯಗಳು ಮಾತಾಡ್ಕೊಂಡಿರ್ತೀವಿ. ಜನ ಏನು ಮಾತಾಡಬೇಕು, ಕೇಳಿಸ್ಬೋದು, ಎನರ್ಜಿ ಒಂದು ಪಾಸ್ ಆಗಲಿ ಅಂತ ಪ್ರತಿ ವರ್ಷ ಇದ್ದಿದ್ದೆ ನಮ್ಮದು. ಆದರೆ ಅದು ನಮ್ಮ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಹಾಗೆ ರಾಜಕಾರಣಿಗಳು ಹೆಂಗಿರಬೇಕು, ಇವನೇನು ತಪ್ಪು ಮಾಡ್ದ, ಅವನೇನು ತಪ್ಪು ಮಾಡ್ದ, ಜನ ಹೆಂಗಿರಬೇಕು, ಆಮೇಲೆ ಪೂಜಾರಿಗಳು ಹೆಂಗಿರಬೇಕು, ಧರ್ಮ ಅವ್ರು ಹೆಂಗಿರಬೇಕು, ಆಮೇಲೆ ಧರ್ಮದಲ್ಲಿ ರಾಜಕೀಯ ಮಾತಾಡಬಾರ್ದು, ಹಿಂಗೆಲ್ಲ ನಮ್ಮದು ವರ್ಷ ಪ್ರತಿ ವರ್ಷ ಹಿಂಗೆ ಕಂಟಿನ್ಯೂಸ್ ಬರ್ತಾ ಇರುತ್ತೆ. ಅದನ್ನು ಸ್ವಲ್ಪ ಅದು ನಿರಂತರವಾಗಿ ನಡ್ಕೊಂಡು ಹೋಗಲಿ ಅಂತ ನಮ್ಮದು ಅಷ್ಟೇ ಪ್ರತಿ ವರ್ಷ. ಯಾಕಂದರೆ
ಒಂದು ಯಾವುದೋ ಮೆಸೇಜ್ ಪಾಸ್ ಆಗಬೇಕು, ಜನ ಎಲ್ಲರಿಗೂ ನಾಲೆಜ್ ಇರೋಲ್ಲ. ಕೆಲವು ಜನ ಕೂತಿರ್ತಾರೆ, ಕೆಲವರು ಮಾತಾಡೋಕ್ಕೆ ಬರೋಲ್ಲ, ಕೆಲವರು ಏನೋ ಮಾತಾಡ್ತಾರೆ ಕೇಳಿಸೋರು ಇರ್ತಾರೆ, ಆಮೇಲೆ ಕೆಲವರು ಮಾತಾಡ್ತಾ ಇದ್ರೆ ಜೊತೆಗೆ ಸೇರ್ಕೊಂಡು ಮಾತಾಡೋರು ಇರ್ತಾರೆ. ಅದು ನಮ್ಮದು ಈ ಹೊಸ ವರ್ಷಕ್ಕೂ ಅದನ್ನೇ ಕಂಟಿನ್ಯೂ ಮಾಡೋಣ. ಅದೊಂದು ನಮ್ಮದು ಒಂದು ಅರ್ಧ ಅವರ್ 1 ಅವರ್ ಬೆಳಗ್ಗೆ ಸಾಯಂಕಾಲ ಆ ವಿಷಯಗಳು ಮಾತಾಡಿಕೊಂಡು ಕರ್ನಾಟಕ ಬೇಕಾದ್ರೆ ಭಾರತದ ಬೇಕಾದ್ರೆ ಮಾತಾಡ್ಕೊಂಡು ಇರ್ತೀವಿ ಹೊಸ ವರ್ಷಕ್ಕೆ. ನಿಮಗೆಲ್ಲರಿಗೂ ನಿಮ್ಮ ಇವರಲ್ವಾ ಗೌರಿ ಅಕ್ಕಿ ಅಲ್ವಾ, ಗೌರಿ ಶಕ್ಕಿ ತಂಡದವರಿಗೆಲ್ಲ ಹೊಸ ವರ್ಷ ಶುಭಾಶಯಗಳು ಕೊಡ್ತಾ, ನೀವು ಹುಡುಗರೆಲ್ಲ ಅವರು ಒಳ್ಳೆ ಆ್ಯಂಕರು, ಒಳ್ಳೆ ಇದಾಗಿದ್ದರು ಟಿ ವಿ ರಿಪೋರ್ಟ್ರು, ಅವ್ರು ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ. ಅವ್ರ ಕೆಳಗೆ ನೀವೆಲ್ಲ ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತೀನಪ್ಪ. ಹೊಸ ವರ್ಷ ಶುಭಾಶಯಗಳು. ನಮ್ಗೆ ಹೊಸ ವರ್ಷ ಶುಭಾಶಯಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಬರುವ ವರ್ಷಕ್ಕೆ ಜನರ ಪ್ಲ್ಯಾನ್ಸ್. ನೀವು ಏನಾದರೂ ಹೊಸ ವರ್ಷಕ್ಕೆ ಪ್ಲ್ಯಾನ್ ಮಾಡಿದರೆ ನಮ್ಮ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಕ್ಯಾಮ್ರಾಮ್ಯಾನ್ ಪುರುಷೋತ್ತಮ್ ಜೊತೆ ನಾನು KS ಅಭಿಷೇಕ್, ಆಲ್ಮಾ ನ್ಯೂಸ್, ಬೆಂಗಳೂರು.